ತುಮಕೂರು ಜಿಲ್ಲೆಯಲ್ಲಿ ಮಹಿಳೆಯ ಭೀಕರ ಕೊಲೆಯಾಗಿದೆ. ತುಮಕೂರಿನ ಕೊರಟಗೆರೆಯ ಚಿಂಪುಗಾನಹಳ್ಳಿಯಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಅಪರಿಚಿತ ಮಹಿಳೆಯ ಮೃತದೇಹದ ಅಂಗಾಂಗ ಪತ್ತೆಯಾಗಿದೆ. ಮಹಿಳೆಯ ದೇಹವನ್ನ ಕತ್ತರಿಸಿದ ಭಾಗಗಳು ಕೂಡ ಈ ವೇಳೆ ಪತ್ತೆಯಾಗಿರುವಂತದ್ದು. ತುಮಕೂರು ಜಿಲ್ಲೆಯಲ್ಲಿ ಮಹಿಳೆಯ ಭೀಕರ ಕೊಲೆ ನಡೆದಿದೆ. ಇದೀಗ ತುಮಕೂರಿನ ಕೊರಟಗೆರೆಯ ಚಿಂಪುಗಾನಹಳ್ಳಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಕೊರಟಗೆರೆಯ ಚಿಂಪುಗಾನಹಳ್ಳಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಅಪರಿಚಿತ ಮಹಿಳೆಯ ಮೃತದೇಹದ ಅಂಗಾಂಗಗಳು ಪತ್ತೆಯಾಗಿದ್ದಾವೆ. ಅಪರಿಚಿತ ಮಹಿಳೆಯರು ಮೃತದೇಹದ ಅಂಗಾಂಗಗಳು ಪತ್ತೆಯಾಗಿರುವಂತದ್ದು. ಮಹಿಳೆಯ ದೇಹದವನ್ನ ಕತ್ತರಿಸಿ ಭಾಗಗಳು ಪತ್ತೆಯಾಗಿದ್ದಾವೆ. ಬರೋಬ್ಬರಿ 5 ಕಡೆಗಳಲ್ಲಿ ದೇಹದ ಭಾಗಗಳು ಪತ್ತೆಯಾಗಿರುವಂತದ್ದು. 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 5 ಕಡೆ ದೇಹದ ಭಾಗಗಳು ಸಿಕ್ಕಿದ್ದಾವೆ. 5 ಕಡೆಗಳಲ್ಲಿ ದೇಹದ ಭಾಗಗಳು ಸಿಕ್ಕಿರುವಂತದ್ದು. ಚಿಂಪುಗಾನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಪತ್ತೆಯಾಗಿದೆ. ತುಮಕೂರು ಜಿಲ್ಲೆಯ ಮಹಿಳೆಯಲ್ಲಿ ಭೀಕರ ಅಪಘಾತ ಕೊಲೆ ನಡೆದಿರುವಂತದ್ದು. ತುಮಕೂರಿನ ಕೊರಟಗೆರೆಯ ಚಿಂಪುಗಾನಹಳ್ಳಿಯಲ್ಲಿ ಒಂದು ಘಟನೆ ಸಂಭವಿಸಿದೆ. ನೀವು ನೋಡ್ತಾ ಇರಬಹುದು. 5 ಕಡೆಗಳಲ್ಲಿ ಅಂಗಾಂಗಗಳ ಪತ್ತೆಯಾಗಿದೆ. ಮುತ್ಯಾಲಮ್ಮ ದೇವಸ್ಥಾನದ ಬಳಿ ಒಂದು ಕೈ ಪತ್ತೆಯಾಗಿರುವಂತದ್ದು. ಇನ್ನು 1 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಕೈ ಕೂಡ ಪತ್ತೆಯಾಗಿದೆ. ಇನ್ನು ಮಧ್ಯ ವೆಂಕಟಾಪುರದಲ್ಲಿ ಕರುಳು, ಕೆಲ ಮಾಂಸದ ತುಂಡು ಕೂಡ ಪತ್ತೆಯಾಗಿರುವಂತದ್ದು. 1 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಕೈ ಪತ್ತೆಯಾಗಿದೆ. ಇನ್ನು ಮಧ್ಯ ವೆಂಕಟಾಪುರದಲ್ಲಿ ಕೂಡ ಕರುಳು, ಕೆಲ ಮಾಂಸದ ತುಂಡು ಕೂಡ ಪತ್ತೆಯಾಗಿರುವಂತದ್ದು. ಇನ್ನು ಮೃತದೇಹದ ಭಾಗಗಳು ಸಿಕ್ಕ ಸ್ಥಳದಲ್ಲಿ ಬಳೆ ಆಗಿರ್ಬೋದು, ಒಡವೆ ಆಗಿರ್ಬೋದು, ಅವೆಲ್ಲವೂ ಕೂಡ ಪತ್ತೆಯಾಗಿರುವಂತದ್ದು. ಕೊರಟಗೆರೆ ಕೋಳಾಲ ಪೊಲೀಸರಿಂದ ಈಗಾಗಲೇ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾರು ಮಾಡಿದ್ದಾರೆ ಈ ಕೃತ್ಯ ಇದೆಲ್ಲವನ್ನ ಕೂಡ ಪೊಲೀಸರು ತನಿಖೆಯನ್ನ ಮಾಡಿದ ಮೇಲೆ ಗೊತ್ತಾಗುವಂಥದ್ದು. ಐದು ಕಡೆ ಕವರ್ನಲ್ಲಿ ಸುತ್ತಿ ಅಂಗಾಂಗವನ್ನ ಬಿಸಾಡಿರುವ ಶಂಕೆ ವ್ಯಕ್ತವಾಗ್ತಿದೆ. ಇದೀಗ ಬರೋಬ್ಬರಿ 5 ಕಡೆಗಳಲ್ಲಿ ದೇಹದ ಭಾಗಗಳು ಪತ್ತೆಯಾಗಿರುವಂತದ್ದು. 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 5 ಕಡೆ ದೇಹದ ಭಾಗಗಳು ಪತ್ತೆಯಾಗಿದ್ದಾವೆ. ಚಿಂಪುಗಾನಹಳ್ಳಿಯ ಗ್ರಾಮದ ಹೊರವಲಯದಲ್ಲಿ ಪತ್ತೆಯಾಗಿರುವಂತದ್ದು. ಕವರ್ನಲ್ಲಿ ಸುತ್ತಿ ಅಂಗಾಂಗವನ್ನ ಬಿಸಾಡಿರುವ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. 5 ಕಡೆಗಳಲ್ಲಿ ದೇಹದ ಭಾಗ ಕವರ್ಗಳಲ್ಲಿ ಸುತ್ತಿ ಎಸೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಮಹಿಳೆಯ ತಲೆ, ಅದೇ ರೀತಿಯಾಗಿ ದೇಹದ ಮುಂಡ ಇನ್ನೂ ಕೂಡ ಸಿಕ್ಕಿಲ್ಲ. ಸಣ್ಣ ತುಂಡುಗಳಾಗಿ ದೇಹದ ಭಾಗವನ್ನ ಕತ್ತರಿಸಿ ಕವರ್ಗಳಲ್ಲಿ ಸುತ್ತಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಕೃತ್ಯವನ್ನ ಮಾಡಿದವರು ಎಂತವ್ರು ಇರಬೇಕು? ಇಷ್ಟು ಕೆಟ್ಟದಾಗಿ ಈ ರೀತಿಯಾಗಿ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಈಗಾಗಲೇ ತುಮಕೂರು ಎಸ್ಪಿ ಅಶೋಕ್ ಕೆವಿ ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗಾಗಲೇ ಈ ರೀತಿಯಾದಂತಹ ಕೃತ್ಯವನ್ನ ಮೆರೆದಿರುವಂತದ್ದು. 5 ಕಡೆ ಕವರ್ನಲ್ಲಿ ಸುತ್ತಿ ಅಂಗಾಂಗವನ್ನ ಬಿಸಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ
ಎಸ್ ಸುಕನ್ಯಾ, ಇದು ಈ ಘಟನೆ ನಡೆದಿರ್ತಕ್ಕಂಥದ್ದು 3-4 ದಿನಗಳ ಹಿಂದೆ ಅಂತ ಕಾಣ್ತಾ ಇದೆ. ಯಾಕಂತಂದ್ರೆ ಆ ದೇಹದ ವಿವಿಧ ಭಾಗಗಳು ಕೊಳೆತು ತುಂಬಾ ವಾಸನೆ ಬರುವ ಒಂದು ಸ್ಥಿತಿಯಲ್ಲಿ ಬಂದಿದೆ. ಆದ್ರೆ ಇಂದು ಬೆಳಗ್ಗೆ ಇದು ಪ್ರಕರಣ ಬೆಳಗ್ಗೆ ಬಂದಿದೆ. ಅಲ್ಲಿನ ಸ್ಥಳೀಕರು ಈ ವಿಚಾರವನ್ನ ಪೊಲೀಸರಿಗೆ ತಿಳಿಸಿದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಈ ಬಗ್ಗೆ ನೋಡಿದಂತ ಸಂದರ್ಭದಲ್ಲಿ ಏನು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 5 ಕಡೆ ಏನೋ ಶವಗಳನ್ನ ಬಿಸಾಡಿರ್ತಕ್ಕಂಥದ್ದು. ಅಂದ್ರೆ ಒಂದು ಕಡೆ ಕಾಲು ಕೈ ಬಿಸಾಡಿದ್ರೆ ಇನ್ನೊಂದು ಕಡೆ ಕಾಲು, ಹೀಗೆ ಹೊಟ್ಟೆ ಭಾಗ, ಕರುಳು, ಹೀಗೆ ವಿವಿಧ ಭಾಗಗಳಲ್ಲಿ ವಿವಿಧ ಕಡೆಗಳಲ್ಲಿ ವಿವಿಧ ಭಾಗಗಳನ್ನ ಬಿಸಾಡಿ ಹೋಗಿರ್ತಕ್ಕಂಥದ್ದು. ಅಂದ್ರೆ ಇದೊಂದು ಅಮಾನವೀಯ ಕೃತ್ಯಕ್ಕಿಂತ ಹೀನವಾದಂತ ಒಂದು ಕೃತ್ಯ ಅಂತಲೇ ಹೇಳ್ಬೇಕಾಗುತ್ತೆ. ಆ ಒಂದು ಸ್ಥಿತಿಯಲ್ಲಿ ಈ ಒಂದು ಮಹಿಳೆಯನ್ನ ಬರ್ಬರವಾಗಿ ಕೊಲೆ ಮಾಡಿ ಈ ಒಂದು ಭಾಗಗಳನ್ನ ಎಸ್ತಿರ್ತಕ್ಕಂಥದ್ದು. ಈ ಒಂದು ಸಂಬಂಧ ಕೋಲಾರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಜೊತೆಗೆ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಅಶೋಕ್ ವೆಂಕಟ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೂಡ. ಅಂದ್ರೆ ಕೋಲಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತೆ ಈ ಮಹಿಳೆ ಯಾರು, ಎಲ್ಲಿಯವರು, ವಿಳಾಸ, ಇದ್ರ ಬಗ್ಗೆ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಇದರ ಮಧ್ಯೆ ಅಂದ್ರೆ ಆಕೆಯ ರುಂಡ ಭಾಗ ಅಂದ್ರೆ ದೇಹದ ರುಂಡ ಭಾಗ ಸಿಕ್ಕಿಲ್ಲ. ಈ ಒಂದು ರುಂಡದ ಭಾಗಕ್ಕೂ ಕೂಡ ಪೊಲೀಸರು ಶೋಧ ಕಾರ್ಯ ಕೂಡ ನಡೆಸುತ್ತಿರ್ತಕ್ಕಂಥದ್ದು. ಸುಕನ್ಯಾ, ಮಹೇಶ್, ಈಗಾಗ್ಲೇ ಪ್ರಾಥಮಿಕ ತನಿಖೆಯಲ್ಲಿ ಯಾವ್ದಾದ್ರು ಮಾಹಿತಿ ಹೊರ ಬಂದಿದ್ಯಾ ಅಲ್ಲಿ? ಅಂದ್ರೆ ಇದುವರೆಗೂ ಕೂಡ ಮಹಿಳೆ ಎಲ್ಲಿಯವರು, ಆಕೆ ಹೆಸರೇನು, ಎಲ್ಲಿ ಯಾವ ಕಡೆಯಿಂದ ಬಂದಿದ್ದು ಎಂಬ ಮಾಹಿತಿ ಗೊತ್ತಾಗಿಲ್ಲ ಸುಕನ್ಯಾ. ಈ ಒಂದು ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಕೆ ಯಾರು ಮತ್ತೆ ಕೊಲೆ ಮಾಡಿದ ಕಿಡಿಗೇಡಿಗಳು ಯಾರು ಎಂಬ ಶೋಧ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದಗಳು ಮಹೇಶ್ ಹೆಚ್ಚಿನ ಮಾಹಿತಿಗಾಗಿ. 5 ಕಡೆ ಕವರ್ನಲ್ಲಿ ಅಂಗಾಂಗವನ್ನ ಸುತ್ತಿ ಬಿಸಾಡಿದ್ದಾರೆ. ಆಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಈಗಾಗಲೇ ತುಮಕೂರಿನ SP ಕೂಡ ಅಲ್ಲಿಗೆ ಆಗಮಿಸಿ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇರುವಂಥದ್ದು. ಸ್ಥಳವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ.